ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಒಂದು 3 ಅಂಶಗಳ ಬಗ್ಗೆ ತಿಳ್ಕೊಳ್ತೀವಿ. ಮೊದಲನೇದಾಗಿ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ. ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು, ಮತ್ತು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಂತರ ಎಲೆಕ್ಟ್ರಿಕ್ ಡೈಪೋಲಿಂದ ಉಂಟಾಗ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೂರನೇದಾಗಿ ಹೌ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಬಿಹೇವ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ 3 ಅಂಶಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಎಲೆಕ್ಟ್ರಿಕ್ ಡೈಪೋಲ್ಗೆ ಹೋಗೋಣ. ಓಕೆ, ಎಲೆಕ್ಟ್ರಿಕ್ ಡೈಪೋಲ್ ನೋಡಿ, ನೇಮು ದಿ ಹೆಸರೇ ತಿಳಿಸುತ್ತೆ ನಮಗೆ. ದಿ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಡೈಪೋಲ್. ಡೈ ಮೀನ್ಸ್ ಟು, ಪೋಲ್ ಅಂದರೆ ತುದಿಗಳು ಅಂತ ಹೇಳ್ತೀವಿ, ಎಂಡ್ಸ್ ಅಂತ. ಇಲ್ಲಿ ಎಂಥ ತುದಿಗಳು ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ಸ್. ಓಕೆ, ಹಾಗಂದ್ರೆ ಏನು? ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಅಷ್ಟೇ. ಏನು? ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಈಕ್ವಲ್ ಇರಬೇಕು ಚಾರ್ಜ್ಗಳು, ಆದರೆ ನೇಚರ್ ಏನಾಗಿರಬೇಕು? ಆಪೋಸಿಟ್ ಇರಬೇಕು. ಅಂದರೆ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಅಂಥ 2 ಚಾರ್ಜ್ಗಳು ಸಪ್ರೇಟ್ ಆಗಿದ್ದರೆ, ಅಂದರೆ ಒಂದೇ ಕಡೆ ಇರಬಾರ್ದು, ಅವುಗಳ ನಡುವೆ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಆ ಡಿಸ್ಟೆನ್ಸ್ ಇದ್ದರೆ ಆ ಒಂದು ಸಿಸ್ಟಮನ್ನು, ಆ ಒಂದು ಕಾನ್ಫಿಗರೇಷನನ್ನು ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಚಿತ್ರದಲ್ಲಿ ನೋಡಿ, -q ಅಂತಕ್ಕಂಥ ಒಂದು ಚಾರ್ಜ್ ಇದೆ, ಇಲ್ಲಿದೆ ಇದು. ಇನ್ನೊಂದು +q ಅಂತಕ್ಕಂಥ ಒಂದು ಚಾರ್ಜ್ ಇದೆ. ಇವೆರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ಇದನ್ನು ನಾವು 2a ಇಂದ ಏನು ಮಾಡ್ತೀವಿ? ಸೂಚಿಸ್ತೀವಿ. ನೆಕ್ಸ್ಟು, ಯಾವುದೇ ಒಂದು ಡೈಪೋಲನ್ನು ತಗೊಂಡ್ರೆ ಅದಕ್ಕೊಂದು ಸೆಂಟರ್ ಅಂತ ಇರುತ್ತೆ. ಸೆಂಟರ್ ಎಲ್ಲಿರುತ್ತಪ್ಪ ಅಂದರೆ 2 ಚಾರ್ಜ್ಗಳ ನಡುವೆ ಇರತಕ್ಕಂಥ ಪಾಯಿಂಟು ಸೆಂಟರ್ ಇರ್ತದೆ. ಈ ಲೈನ್ ಇದೆಯಲ್ಲ, ಈ ಲೈನು, ಇದನ್ನು ಆಕ್ಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಆಕ್ಸಿಸ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ದಿ ಲೈನ್ ಜಾಯ್ನಿಂಗ್ ದಿ 2 ಚಾರ್ಜಸ್. ಲೈನನ್ನು ಜಾಯಿನ್ ಮಾಡುತ್ತಲ್ಲ, ಚಾರ್ಜನ್ನು ಜಾಯಿನ್ ಮಾಡುತ್ತಲ್ಲ ಆ ಲೈನನ್ನು ನಾವೇನಂತ ಕರಿತೀವಿ? ಆಕ್ಸಿಸ್ ಅಂತ ಕರಿತೀವಿ. ಇನ್ನೊಂದು ಲೈನ್ ಇಲ್ಲಿ ಯಾವುದಪ್ಪ ಅಂತಂದರೆ ಈಕ್ವಟೋರಿಯಲ್ ಲೈನ್ ಅಂತ. ಈಕ್ವಟೋರಿಯಲ್ ಲೈನ್ ಅಂತಂದರೆ ಇಟ್ ಈಸ್ ದಿ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದಿ ಸೆಂಟರ್. ಓಕೆ, ಇಲ್ಲಿ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಿ ಸೆಂಟರ್. ಆ ರೀತಿ ಪಾಸ್ ಆದರೆ ದಟ್ ವಿ ಕಾಲ್ ಆ್ಯಸ್ ಅನ್ ಈಕ್ವಟೋರಿಯಲ್ ಲೈನ್. ಅದನ್ನು ಈಕ್ವಟೋರಿಯಲ್ ಲೈನ್ ಅಂತ ಕರಿತೀವಿ. ಯಾವುದೇ ಒಂದು ಡೈಪೋಲನ್ನು ತಗೊಂಡ್ರೆ ದಿ ಟೋಟಲ್ ಚಾರ್ಜ್, ಈಗ ನಾವೇನು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ತಿಳ್ಕೊಂಡು ಏನಪ್ಪ ಅಂತಂದರೆ, ಒಂದು ಅಡಿಟಿವಿಟಿ ಆಫ್ ಚಾರ್ಜ್ ಅಂತ. ಅಡಿಟಿವಿಟಿ ಆಫ್ ಚಾರ್ಜ್ ಏನು ಹೇಳುತ್ತಪ್ಪ ಅಂತಂದರೆ, ಒಂದು ಸಿಸ್ಟಮಿನಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಗೊತ್ತಾಗಬೇಕು, ನಾವನ್ನೆಲ್ಲ ಕೂಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳುತ್ತದೆ. ಈಗ ನಾವು ಕೂಡಿದ್ರೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ನ ನೆಟ್ ಚಾರ್ಜ್ ಏನು ಬರುತ್ತಪ್ಪ ಅಂದರೆ ಪ್ಲಸ್, ನೋಡಿ, -q + +q ಕೂಡಿದ್ರೆ ಏನು ಬರುತ್ತೆ? 0 ಬರುತ್ತೆ. Therefore, what is the net charge of an electric dipole? ಅಂದರೆ 0. ಅಂದರೆ ನೆಟ್ ಚಾರ್ಜ್ is 0. ದಿ ಟೋಟಲ್ ಚಾರ್ಜ್ ಆನ್ ದಿ ಎಲೆಕ್ಟ್ರಿಕ್ ಡೈಪೋಲ್ is 0. ಅಂದರೆ ಚಾರ್ಜ್ ಇಲ್ಲ. ಹಾಗಾದ್ರೆ ಚಾರ್ಜ್ ಇಲ್ಲ ಅಂತಂದರೆ ಅದರಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮಾಡ್ಬೋದು. ಓಕೆ, ಇದೇ ಇದರ ಒಂದು ಸ್ಪೆಷಾಲಿಟಿ. ಓಕೆ, ಇದು ನೆಟ್ ಚಾರ್ಜ್ 0 ಆದ್ರೂ ಕೂಡ ಇಟ್ ಹ್ಯಾಸ್ ದಿ ಕೆಪಾಸಿಟಿ ಟು ಪ್ರೊಡ್ಯೂಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಓಕೆ, ಹಾಗಾದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟೇಟ್ಮೆಂಟನ್ನು ಗಮನಿಸಿ. ದಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P, ಇಟ್ ಈಸ್ ಎ ವೆಕ್ಟರ್ ಪಾಯಿಂಟಿಂಗ್ ಫ್ರಮ್ -q towards +q, having magnitude equal to charge times the distance between the 2 charges. ಓಕೆ, ಸ್ವಲ್ಪ ಡೆಫಿನೇಷನ್ ನಿಮಗೆ ದೊಡ್ಡದಾಗಿರ್ಬೋದು, ಆದರೆ ನೀವು ಡೆಫಿನೇಷನನ್ನು ಅಷ್ಟೊಂದು ದೊಡ್ಡದಾಗಿ ಬರೀಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಚಿಕ್ಕದಾಗಿ ಈ ರೀತಿ ಬರೆದ್ರೂ ಆಯಿತು. ಏನಂತ? ದಿ ಡೈಪೋಲ್ ಮೂಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ P is equal to 2a
ಕ್ಯೂ ಪಿ ಕ್ಯಾಪ್, ವೇರ್ ಪಿ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ಅಲಾಂಗ್ ಪಿ, ಇಷ್ಟು ಬರೆದ್ರು ಅದೇ ಡೆಫಿನೇಷನ್ ಆಗುತ್ತೆ. ಅದರ ಮೇಲಿನ ಡೆಫಿನೇಷನ್ ನಿಮ್ಗೆ ಅರ್ಥ ಮಾಡ್ಕೊಳೋದಕ್ಕೆ ಏನು, ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಮೂಮೆಂಟ್ ಅಂತಂದರೆ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಮೊದಲನೇದಾಗಿ ಅಂದರೆ ಅದಕ್ಕೆ ಡೈರೆಕ್ಷನ್ ಇದೆ, ಯಾವ ಕಡೆಯಿಂದ ಯಾವ ಕಡೆಗಿದೆ. ದಿ ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್ -q ಟು +q, ಇಟ್ ಈಸ್ ಫಿಕ್ಸ್ಡ್. ಡೈರೆಕ್ಷನ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, -q ಇಂದ +q ಕಡೆಗೆ ಇರುತ್ತೆ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಹೇಗಿರುತ್ತೆ, ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಚಾರ್ಜು ಯಾವುದು, ಇಲ್ಲಿ +q ಅಂತ ಇದೆ, -q ಅಂತ ಇದೆ. ಯಾವ ಚಾರ್ಜ್ ತಗೊಳ್ತೀರಾ, ಐದರ್ ಆಫ್ ದಿ ಚಾರ್ಜ್, ಯಾವುದಾದ್ರು ತಗೊಳ್ಳಿ ನೀವು, ಐದರ್ ಆಫ್ ದಿ ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್. ಅಲ್ಲಿ q ಅಂತ ತಗೊಳ್ಳೋಣ, ಯಾವುದಾದ್ರು ತಗೊಳ್ಳಿ ನೀವು. q ನ ಚಾರ್ಜ್ ಇದೆ ಇಂಟು 2a, ಅವೆರಡು ಗುಣಿಸಿದ್ರೆ ಅದನ್ನು ನಾವು ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಓಕೆ, ಇದರ SI ಯೂನಿಟನ್ನು ನೋಡೋದಾದರೆ ಡೈಪೋಲ್ ಮೂಮೆಂಟ್ ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಗೊತ್ತಾಯಿತು ನಮಗೆ. ಇದರ SI ಯೂನಿಟು ಕೂಲಂಬ್ ಮೀಟರ್, CM. ಇಲ್ಲಿ CM ಅಂದರೆ ಸೆಂಟಿಮೀಟರ್ ಅಲ್ಲ, ಇಲ್ಲಿ C ಕ್ಯಾಪಿಟಲ್ ಲೆಟರ್ ಇದೆ, ಸೆಂಟಿಮೀಟರಲ್ಲಿ ಸ್ಮಾಲ್ ಲೆಟರ್ ಇರ್ತದೆ. ಇದು ಕೂಲಂಬ್ ಮೀಟರ್ ಅಂತ. ನೀವು C ಮತ್ತು M ನಡುವೆ ಬೇಕಾದ್ರೆ ಒಂದು ಡ್ಯಾಶ್ ಬರಿಬೋದು, ನಿಮಗೆ ಏನೋ ಕನ್ಫ್ಯೂಸ್ ಆಗುತ್ತೆ ಅನ್ನಂಗಿದ್ರೆ. ಕೂಲಂಬ್ ಮೀಟರ್ ಅಂತಕ್ಕಂಥ SI ಯೂನಿಟನ್ನು ಹೊಂದಿದೆ. ಓಕೆ, ಈಗಾಗಲೇ ನಾವು ತಿಳ್ಕೊಂಡು ಈ ಒಂದು ದಿ ಟೋಟಲ್ ಚಾರ್ಜ್ ಆನ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0. ಇಟ್ ಹ್ಯಾಸ್ ದಿ ಕೆಪಾಸಿಟಿ ಆಫ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಗೊತ್ತಾಯಿತು. ಓಕೆ, ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ನೆಕ್ಸ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ತೀವಿ. ಓಕೆ, ಈ ಡೈಪೋಲ್ ಮೂಮೆಂಟ್ನ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ನಾವು ಎರಡು ಥರ ಮಾಲಿಕ್ಯೂಲ್ಗಳು ನಮಗೆ ಸಿಗ್ತದೆ. ಒಂದು ಪೋಲಾರ್ ಮಾಲಿಕ್ಯೂಲ್ ಅಂತ, ಅಂದರೆ ಈ ಡೈಪೋಲ್ ನಾವು ಎಲ್ಲಿ ನೋಡ್ಬೋದು ಅಂತ. ಪ್ರಾಕ್ಟಿಕಲಾಗಿ ಡೈಪೋಲನ್ನು ನಾವು ದಿನನಿತ್ಯ ಜೀವನದಲ್ಲಿ ನೋಡೋಕ್ಕಾಗಲ್ಲ. ಈ ಎಲೆಕ್ಟ್ರಿಕ್ ಡೈಪೋಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಎಲ್ಲಿರ್ತದಪ್ಪ ಅಂದರೆ ಮಾಲಿಕ್ಯೂಲ್ ಲೆವೆಲಲ್ಲಿ ಇರ್ತದೆ. ಓಕೆ, ಈಗ ಈ ಡೈಪೋಲ್ ಮೂಮೆಂಟನ್ನು ಆಧಾರವಾಗಿಟ್ಕೊಂಡು ವಿ ಹ್ಯಾವ್ ಕ್ಲಾಸಿಫೈಡ್ ದಿ ಮಾಲಿಕ್ಯೂಲ್ಸ್ ಇಂಟು 2 ಟೈಪ್ಸ್. ಎರಡು ಥರ ನಾವು ಕ್ಲಾಸಿಫಿಕೇಷನನ್ನು ಮಾಡಿದ್ದೀವಿ. ಒಂದನ್ನು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನಪ್ಪ ಅಂತಂದರೆ, ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ನಾನ್ ಝೀರೋ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್. ನಾನ್ ಝೀರೋ ಅಂದರೆ ಝೀರೋ ಅಲ್ಲ ಅಂತ. ಅಂದರೆ ಯಾವ ಮಾಲಿಕ್ಯೂಲ್ಗಳಿಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇರುತ್ತೋ ಆ ಮಾಲಿಕ್ಯೂಲ್ಗಳನ್ನು ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್, ನಾನ್ ಝೀರೋ ಅಂದರೆ ಝೀರೋ ಅಲ್ಲದಲೇ ಇರತಕ್ಕಂಥದ್ದು ಅಂತ. ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್, ಯಾವುದಕ್ಕೆ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್ ಇದೆಯೋ ಅದಕ್ಕೆ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಉದಾಹರಣೆಗೆ H2O, HCl ಇವನ್ನ ನೋಡ್ಬೋದು ನೀವು. ಈ ರೀತಿ ಡೈಪೋಲ್ ಮೂಮೆಂಟ್ ಬರೋದಕ್ಕೆ ಯಾಕೆ, ಏನು ಕಾರಣ ಅನ್ನೋ ತಿಳ್ಕೊಳೋದಾದರೆ, ಇಲ್ಲಿ ಯಾವುದೇ ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಅದರಲ್ಲಿ ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸ್ ಇದ್ದೇ ಇರುತ್ತೆ. ಇನ್ನು ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ಡು, ಪ್ರೋಟಾನ್ಸು ಪಾಸಿಟಿವ್ಲಿ ಚಾರ್ಜ್ಡು, ನ್ಯೂಟ್ರಾನ್ಸು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಇಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಮತ್ತು ಸೆಂಟರ್ ಆಫ್ ನೆಗೆಟಿವ್ ಚಾರ್ಜನ್ನು ತಗೊಂಡಾಗ ಎರಡೂ ಏನಾಗಿರುತ್ತಪ್ಪ ಅಂದರೆ ಸಪ್ರೇಟ್ ಆಗಿರುತ್ತೆ, ಒಂದೇ ಕಡೆ ಇರಲ್ಲ. ಎಲ್ಲಿ ಅಂದರೆ ಕೆಲವು ಮಾಲಿಕ್ಯೂಲ್ಗಳಲ್ಲಿ. ಯಾಕೆ ಹಿಂಗಾಗುತ್ತೆ ಅಂದರೆ ಅವುಗಳ ಸ್ಟ್ರಕ್ಚರ್ ಆಗಿರುತ್ತೆ. ಉದಾಹರಣೆ ನೀವು H2O ತಗೊಂಡ್ರೆ, ನೀವು H2O ಸ್ಟ್ರಕ್ಚರ್ ಬರೆದ್ರೆ ಏನು ಮಾಡ್ತೀರಾ, 2 H ಐಟಮ್ಸು ಮತ್ತು ಒಂದು O ಬರೆದ್ರೆ ಲೀನಿಯರ್ ಆಗಿರಲ್ಲ, ಅದು ನಾನ್ ಲೀನಿಯರ್ ಆಗಿರುತ್ತೆ. ಲೀನಿಯರ್ ಆಗಿದ್ದ ತಕ್ಷಣ ಪೋಲಾರ್ ಆಗಲ್ಲ ಅಂತಲ್ಲ, ಒಟ್ಟು ಏನೇ ಆಗಲಿ ಅವುಗಳ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜು, ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜು, ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜು ಅವೆರಡು ಕೋಇನ್ಸೈಡ್ ಆಗಿಲ್ಲ ಅಂದರೆ ಅವಾಗೇನಾಗುತ್ತೆ, ಒಂದು ಪೊಲಾರಿಟಿ ಅಂತ ಬರುತ್ತೆ. ಇದೇ ಕಾರಣ. ಈಗ ಚಿತ್ರವನ್ನು ಗಮನಿಸಿ, ಇಲ್ಲಿ ಒಂದು HCl ಮಾಲಿಕ್ಯೂಲ್ ಇದೆ. ಇಲ್ಲಿ HCl ಮಾಲಿಕ್ಯೂಲಲ್ಲಿ ಏನಾಗಿದೆ, ಈ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜು ಎಲ್ಲೋ ಬೇರೆ ಕಡೆ ಇದೆ, ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಇನ್ನೊಂದು ಎಲ್ಲೋ ಬೇರೆ ಕಡೆ ಇದೆ. ಹಾಗಾಗಿ ಇವೆರಡರ ನಡುವೆ ಏನಾಗಿದೆ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ. ಈ ಡಿಸ್ಟೆನ್ಸ್ ಇರೋದ್ರಿಂದ ಏನಾಗಿದೆ, ಇಲ್ಲಿ ಪೊಲಾರಿಟಿ ಅಂತಕ್ಕಂಥದ್ದು ಬಂದಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸ್ಟ್ರಕ್ಚರೇ ಕಾರಣ. ಇನ್ನೂ ಕೆಲವು ಮಾಲಿಕ್ಯೂಲ್ಸ್ ಇರ್ತವೆ, ಅವನ್ನ ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅಂದರೆ ಯಾವನ್ನ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಪ್ಪ ಅಂದರೆ,
ದಿ ಮಾಲಿಕ್ಯೂಲ್ಸ್ ವಿಚ್ ಆರ್ ಹ್ಯಾವಿಂಗ್ ಝೀರೋ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್, ಅಥವಾ ದಿ ಮಾಲಿಕ್ಯೂಲ್ಸ್ ವಿಚ್ ಡಸ್ ನಾಟ್ ಹ್ಯಾವ್ ಡೈಪೋಲ್ ಮೂಮೆಂಟ್, ಡೈಪೋಲ್ ಮೂಮೆಂಟೇ ಇಲ್ಲ ಅವಕ್ಕೆ, ಅಂಥವನ್ನೇನಂತ ಕರಿತೀವಿ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಹೈಡ್ರೋಜನ್ನು, ಕಾರ್ಬನ್ ಡೈಆಕ್ಸೈಡು. ಇಲ್ಲಿ ಹೀಗಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜು, ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜು ಎರಡು ಏನಾಗಿರುತ್ತೆ, ಕೋಯಿನ್ಸೈಡ್ ಆಗಿರುತ್ತೆ. ಕೋಯಿನ್ಸೈಡ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಇರಲ್ಲ. ಡಿಸ್ಟೆನ್ಸ್ ಏನಾಯಿತು, 2a ಅಂತ ಹೇಳ್ತಿದ್ವಲ್ಲ ಡೈಪೋಲ್ಗೆ, ಆ 2a 0 ಆಗಿಬಿಡ್ತು. 2a 0 ಆಗಿಬಿಟ್ರೆ ಡೈಪೋಲ್ ಮೂಮೆಂಟ್ ಇರಲ್ಲ. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ CO2 ಅಂತಕ್ಕಂಥ ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀವಿ. ಇಲ್ಲಿ O ಏನಿದೆ ಇದರ ಪಾಸಿಟಿವ್ ಚಾರ್ಜು ಮತ್ತು ಸಿನಲ್ಲಿ ಇದೆಯಲ್ಲ ಪಾಸಿಟಿವ್ ಚಾರ್ಜ್, ಇವುಗಳ ಸೆಂಟರ್ ಆಫ್ ಮಾಸು ಸಿ ಮೇಲೆ ಬರುತ್ತೆ. ನೆಕ್ಸ್ಟ್ ನೆಗೆಟಿವ್ ಚಾರ್ಜು ಇಲ್ಲಿ ಇದೇ ಪಾಯಿಂಟಲ್ಲೇ ಬರುತ್ತೆ. ಎರಡು ಒಂದೇ ಕಡೆ ಬರುತ್ತೆ. ಎರಡು ಒಂದೇ ಕಡೆ ಬರೋದ್ರಿಂದ ಏನಾಯಿತು, ಡಿಸ್ಟೆನ್ಸ್ ಇಲ್ಲ. ಡಿಸ್ಟೆನ್ಸ್ ಇಲ್ಲದಲ್ಲೇ ಇರೋದ್ರಿಂದ ಏನಾಯಿತು, ಪೊಲಾರಿಟಿ ಕಳ್ಕೊಳ್ತು. ಹಾಗಾಗಿ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಡೈಪೋಲ್ ಮೂಮೆಂಟಿನ ಒಂದು ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ ಇಟ್ ಡಿವೈಡ್ಸ್ ದಿ ಮಾಲಿಕ್ಯೂಲ್ಸ್ ಇಂಟು 2 ಟೈಪ್ಸ್, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್. ಓಕೆ, ನೆಕ್ಸ್ಟು ಆಗಲೇ ಹೇಳ್ದಂಗೆ ಎಲೆಕ್ಟ್ರಿಕ್ ಡೈಪೋಲ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಉತ್ಪತ್ತಿ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಗುತ್ತೆ. ಅದರಿಂದ ಎಲ್ಲೆಲ್ಲಿ ಉಂಟಾಗುತ್ತೆ ಅಂದರೆ ಸುತ್ತ ಉಂಟಾಗುತ್ತೆ. ಈಗ ನಾವೇನು ಮಾಡ್ತೀವಿ, ಎರಡು ಸಂದರ್ಭಗಳಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ತೀವಿ. ಮೊದಲನೇ ಸಂದರ್ಭ ಯಾವುದಪ್ಪ ಅಂತಂದರೆ ಅದರ ಆ್ಯಕ್ಸಿಸ್ ಮೇಲೆ. ಓಕೆ, ಆ್ಯಕ್ಸಿಸ್ ಅಂದರೆ ಹಿಂದೆನೇ ನಾನು ಇದನ್ನು ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಹಾಗಾದರೆ ಆ್ಯಕ್ಸಿಸ್ಸಿನ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಓಕೆ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿದೆ ಮತ್ತು ನಿಮಗೆ ಎಕ್ಸಾಮಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ನಲ್ಲಿ ಇದು ಒಂದು. ಓಕೆ, ಹಾಗೆ ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ನೀವು ಕಲಿಬೋದು. ನೋಡಿ, ಕನ್ಸಿಡರ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಪಾಯಿಂಟ್ ಚಾರ್ಜಸ್ ಪ್ಲಸ್ Q and minus Q ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ನೀವು ಇದನ್ನು ಬರಿಬೋದು, ಬರಿದಲೇನೂ ಇರ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಡಿರೈವೇಷನಲ್ಲಿ ಎಕ್ಸಾಮಿಗೆ ಈ ಲೈನ್ ಬರೀಲೇಬೇಕು ಅಂತೇನಿಲ್ಲ. ಓಕೆ, ನಾವೇನು ಮಾಡೋಣ, ಈಗ ಒಂದು ಡೈಪೋಲ್ ತಗೊಳ್ಳೋಣ. ಓಕೆ, ಇಲ್ಲಿದೆ ಡೈಪೋಲು. ಡೈಪೋಲಲ್ಲಿ ಈಗ ನೋಡಿ, ಇದು -Q ಚಾರ್ಜು, ಇದು +Q ಚಾರ್ಜು. ಇವುಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸು 2a. ಇನ್ನು P ಅನ್ನೋದು ಡೈಪೋಲ್ ಮೂಮೆಂಟು ಯಾವ ಕಡೆಗಿರುತ್ತೆ, -Q ಇಂದ +Q ಕಡೆಗಿರುತ್ತೆ, ಈ ಡೈರೆಕ್ಷನಲ್ಲಿರುತ್ತೆ. ಓಕೆ, ಇಲ್ಲೊಂದು ಪಾಯಿಂಟ್ Pನ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಲ್ಲಿ ಕನ್ಸಿಡರ್ ಮಾಡೋಣ, ಸೆಂಟರ್ ಆಫ್ ದಿ ಡೈಪೋಲಿಂದ ಆರ್ನಷ್ಟು ಡಿಸ್ಟೆನ್ಸಲ್ಲಿ ಏನು ಮಾಡೋಣ, ವಿ ಹ್ಯಾವ್ ಕನ್ಸಿಡರ್ ಎ ಪಾಯಿಂಟ್ P. ಆ ಪಾಯಿಂಟ್ P ಎಲ್ಲಿರಬೇಕು, ಆನ್ ದಿ ಆ್ಯಕ್ಸಿಸ್ ಮೇಲೆ ಇರಬೇಕು, ಬೇರೆ ಕಡೆ ಇರೋಂಗಿಲ್ಲ. ಓಕೆ, ಅಂಥ ಒಂದು ಪಾಯಿಂಟನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಈ ಪಾಯಿಂಟ್ Pನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಹೇಗಿರುತ್ತಪ್ಪ ಅಂದರೆ ನಾವು ಹಿಂದೆ ತಿಳ್ಕೊಂಡಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜಿಂದ ಹೇಗಿರುತ್ತೆ, ರೇಡಿಯಲಿ ಔಟ್ವರ್ಡ್ಸ್ ಅಂತ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಹೇಗಿರುತ್ತೆ, ಈ ಡೈರೆಕ್ಷನಲ್ಲಿರುತ್ತೆ, ಹೊರಗಡೆಗೆ ಔಟ್ವರ್ಡ್ಸ್. ನೆಕ್ಸ್ಟ್ Q ಇಂದ ಉಂಟಾಗ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಈ ಪಾಯಿಂಟಲ್ಲಿ ಹೇಗಿರುತ್ತೆ ಡೈರೆಕ್ಷನ್ ಅಂತಂದರೆ ಇನ್ವರ್ಡ್ಸ್, ನೆಗೆಟಿವ್ ಚಾರ್ಜ್ ಕಡೆಗಿರುತ್ತೆ. ಹಾಗಾಗಿ ಇದು ಔಟ್ವರ್ಡ್ಸು ಪಾಸಿಟಿವ್ ಚಾರ್ಜಿಂದ, ಇನ್ವರ್ಡ್ಸು ನೆಗೆಟಿವ್ ಚಾರ್ಜಿಂದ, ಎರಡು ಒಂದಕ್ಕೊಂದು ವಿರುದ್ಧವಾಗಿರ್ತವೆ. ಹಾಗಂತ ಕ್ಯಾನ್ಸಲ್ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸೇ ಬೇರೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸೇ ಬೇರೆ. ಯಾಕೆಂದರೆ ನಾವು ಈಗ ತಿಳ್ಕೊಂಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡ್ ವೇರೀಸ್ ಇನ್ವರ್ಸ್ಲಿ ಆಸ್ ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಹಾಗಾಗಿ ಕ್ಯಾನ್ಸಲ್ ಆಗಲ್ಲ. ಓಕೆ, ಈಗ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್ ಅಟ್ P. ಇದನ್ನು ನೋಡಿ, ಸಿಂಪಲ್ಲಾಗಿ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಟ್ P. ಎರಡನೇ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ P ಡ್ಯೂ ಟು ಮೈನಸ್ ಚಾರ್ಜ್. ಈಗ ಮೈನಸ್ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ, ನೆಕ್ಸ್ಟು ಪ್ಲಸ್ ಚಾರ್ಜಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂಡಿಬಿಟ್ರೆ ಆಯಿತು. ಕೂಡಬೇಕಾದ್ರೆ ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎರಡನ್ನೂ ಕೂಡ್ಕೊಬೇಕು, ಅಷ್ಟೇ, ಮುಗಿದೋಯ್ತು. ಡಿರೈವೇಷನ್ನಲ್ಲಿ ಕ್ಲೋಸ್. ಓಕೆ, ಮೊದಲನೇದಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಏನು, +Q ಇಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು 1/4πε0 Q/r² ಗೊತ್ತಿದೆ ನಮಗೆ.
ಓಕೆ 1/4πε0 q/r². ಆರ್ ಅಂದರೆ ಡಿಸ್ಟೆನ್ಸು, ಈ ಆರ್ ತಗೊಂಬೇಡಿ ನೀವು, ಡಿಸ್ಟೆನ್ಸ್ ಅಂತ ಇಲ್ಲಿ. ಓಕೆ, ಪ್ಲಸ್ ಕ್ಯೂ ಇಂದ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ. ಇದೇನಿದು? ದಿಸ್ ಈಸ್ r-a². ಡೈರೆಕ್ಷನ್ ಯಾವುದು? ಡೈರೆಕ್ಷನ್ ನೋಡಿ ಯಾವ ಕಡೆಗಿದೆ? ಹೊರಭಾಗಕ್ಕೆ, ಅಂದರೆ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಡೈರೆಕ್ಷನ್ನಲ್ಲೇ ಇದೆ, ಅಂದರೆ ಪಿನ ಡೈರೆಕ್ಷನ್ನಲ್ಲಿದೆ. ಗೊತ್ತಾಯ್ತಾ? ಓಕೆ, ಆಯಿತು. ಒಂದನೇದು. ನೆಕ್ಸ್ಟ್ ಎರಡನೇದು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಟ್ ಪಿ. ಓಕೆ, 1/4πε0 q/r². ಓಕೆ, 1/4πε0 q/r². r² ಅಂದರೆ ಡಿಸ್ಟೆನ್ಸ್ ಇಲ್ಲಿ. ಓಕೆ, ಡಿಸ್ಟೆನ್ಸ್ ಎಷ್ಟು ಇಲ್ಲಿಂದ ಇಲ್ಲಿಗೆ? r+a, ಇಲ್ಲಿಂದ ಡಿಸ್ಟೆನ್ಸ್. ಓಕೆ, r+a². ಡೈರೆಕ್ಷನ್ ಏನು? ಡೈರೆಕ್ಷನ್ ಏನಪ್ಪ ಅಂದರೆ ಇದು ಇನ್ವರ್ಟ್ಸ್ ಆಗಿರುತ್ತೆ ನೋಡಿ. ಇಲ್ಲಿ ಡೈಪೋಲ್ ಮೂಮೆಂಟು ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಕಡೆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಅದಕ್ಕೆ ಆಪೋಸಿಟ್ ಆಗಿದೆ, ಹಾಗಾಗಿ ಮೈನಸ್ ಬಂತು. ಅಂದರೆ ಪಿಗೆ ಆಪೋಸಿಟ್ ಆಗಿದೆ, ಪಿ ಕ್ಯಾಪ್ಗೆ ಅಂತಂದರೆ ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ಗೆ ಆಪೋಸಿಟ್ ಆಗಿದೆ, ಹಾಗಾಗಿ ಮೈನಸ್. ಓಕೆ, ಈ ಮೈನಸ್ನ ಇಲ್ಲಿಗೆ ತೊಗೊಂಡಿದ್ದೀವಿ. ಓಕೆ, ಇಷ್ಟು ಬರ್ಕೊಂಬಿಟ್ರೆ ನಿಮ್ಮ ಡಿರೈವೇಷನ್ನೇ ಮುಗಿದೋಯ್ತು. ಈಗ ಏನು ಮಾಡಬೇಕು? ಕೂಡಬೇಕು. ಇವೆರಡನ್ನು ಕೂಡಿ ಸಿಂಪ್ಲಿಫೈ ಮಾಡಿದ್ರೆ ಡಿರೈವೇಷನ್ ಈಸ್ ಕ್ಲೋಸ್ಡ್. ಅಷ್ಟೇ, ಏನು ಯೋಚನೆ ಮಾಡೋಂಗಿಲ್ಲ. ಓಕೆ, ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಈಸ್, ಓಕೆ, ಈ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಓಕೆ, ಇದನ್ನು ಏನು ಮಾಡೋದು? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. q/4πε0 r-a² ಮೈನಸ್, ನೋಡಿ ಇದಕ್ಕೆ ನಾವು q/4πε0 ಇಂಟು r+a². ಓಕೆ, ಜಸ್ಟ್ ಏನು ಮಾಡೋಣ? ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಷನ್. ಇದರಲ್ಲಿ ಯಾವುದೇ ಫಿಸಿಕ್ಸ್ ಇಲ್ಲ. ಓಕೆ, ಕಾಮನ್ ಇರೋದನ್ನೆಲ್ಲ ಹೊರಗಡೆ ತೊಗೊಳ್ಳೋಣ. ಹೊರಗಡೆ ತಗೊಂಡು ಉಳಿದಿದ್ದಷ್ಟೇ ಬರ್ಕೊಂಡು ಇದನ್ನು ಇವೆರಡನ್ನು ಕೂಡಿಬಿಡೋಣ. ಕಳಿಯೋಣ. ಮೈನಸ್ ಇದೆಯಲ್ಲ, ಕಳೆದು ಬಿಡೋಣ. ಕಳೆದ್ರೆ ನಮಗೇನು ಬರುತ್ತೆ? ಒಂದು ಸ್ಟೆಪ್ ಎಕ್ಸ್ಟ್ರಾ ಇದೆ. ಏನಪ್ಪ ಅಂದರೆ ಇದನ್ನು ಬಿಡಿಸ್ಕೊಳ್ತೀರಿ ನೀವು. r+a² ಅಂದರೆ a+b² ಥರ ಇದೆ. ಇದು a² + b² + 2ab. ನೆಕ್ಸ್ಟ್ ಇದು ಅಷ್ಟೇ, ಇದು a-b² ಥರ ಇದೆ. ಇಲ್ಲಿ ಸಿಮಿಲರ್ ಆಗಿರೋವೆಲ್ಲ ಕ್ಯಾನ್ಸಲ್ ಆಗ್ತವೆ. ಯಾವುದೋ ಒಂದು ಟರ್ಮ್ ಉಳ್ಕೊಳುತ್ತೆ. ಯಾವುದಪ್ಪ ಅಂದರೆ ಇಲ್ಲಿ 2ra ಉಳ್ಕೊಳುತ್ತೆ, ಪ್ಲಸ್ ಇಲ್ಲೊಂದು 2ra, ಇವೆರಡು ಉಳ್ಕೊಳ್ತವೆ. 2 + 2 ಅಲ್ಲಿಗೆ 4ra ಆಯಿತು. ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ ನಾವು? ಈ 4 ಬಿಡಿಸ್ಕೊಳ್ತೀವಿ. ಸ್ವಲ್ಪ ಬಿಡಿಸ್ಕೊಂಡು ಏನು ಮಾಡ್ತೀನಿ? ಈ ರೀತಿ ಬರ್ಕೊಳ್ತೀನಿ ನಾನು. 2r, 2 × 2 4 ಆಗುತ್ತೆ. r ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯೂನ ಇಲ್ಲಿ ಬರ್ಕೊಂಡಿದ್ದೀನಿ, ಎ ಹಾಗೆ ಬರ್ಕೊಂಡಿದ್ದೀನಿ, ಪಿ ಕ್ಯಾಪ್ನ ಇಲ್ಲಿಗೆ ಬರ್ಕೊಂಡಿದ್ದೀನಿ. ಯಾಕೆಂದರೆ 2aq × p ಕ್ಯಾಪ್ ನಾನು ಏನಂತ ಬರಿಬೋದಪ್ಪ ಅಂತಂದರೆ ಪಿ ಅಂತ ಬರಿಬೋದು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಬರಿಬೋದು. ದೇರ್ಫೋರ್ E ಈಸ್ ಈಕ್ವಲ್ ಟು 1/4πε0 ಇಂಟು 2r ನೋಡಿ ಪಿ ಡಿವೈಡೆಡ್ ಬೈ r² ಮೈನಸ್ a²² ಅಷ್ಟೇ. ನೋಡಿ, ಇಲ್ಲಿಂದ ಮುಂದಕ್ಕೆ ಸಂಪೂರ್ಣವಾಗಿ ಏನು ನಿಮ್ಮದು ಮ್ಯಾಥಮೆಟಿಕಲ್ ಡಿರೈವೇಷನ್ ಅಷ್ಟೇ. ಇದು ಇದರಲ್ಲೇನು ಫಿಸಿಕ್ಸ್ ಇಲ್ಲ. ನೀವು ಇದನ್ನೊಂದು ಕಲ್ತ್ಕೊಬೇಕು. ಪಾಸಿಟಿವ್ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಗುತ್ತೆ, ನೆಗೆಟಿವ್ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಕೂಡಬೇಕಾದ್ರೆ ಯು ಹ್ಯಾವ್ ಟು ಆ್ಯಡ್ ದೋಸ್ ಟು ಕ್ವಾಂಟಿಟೀಸ್ ಅಲಾಂಗ್ ವಿತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. Okay, this is about the field due to electric dipole on the axis. ಎರಡನೇ ಸಂದರ್ಭ, ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಆನ್ ದಿ ಈಕ್ವಟೋರಿಯಲ್ ಲೈನ್. ಓಕೆ, ಅದಕ್ಕೋಸ್ಕರ ಲೆಟ್ ಅಸ್ ಕನ್ಸಿಡರ್ ಒನ್ಸ್ ಅಗೇನ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಿ, ಇದು ನೆಗೆಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಈಗ ನಾನೇನು ಮಾಡ್ತೀನಿ? ಎಲ್ಲಿ ಕಂಡುಹಿಡಿಬೇಕು? ಈಕ್ವಟೋರಿಯಲ್ ಲೈನಲ್ಲಿ ಕಂಡುಹಿಡಿಬೇಕು. ಈಕ್ವಟೋರಿಯಲ್ ಲೈನ್ ಅಂದರೆ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದಿ ಸೆಂಟರ್. ಓಕೆ, ನಾನೇನು ಮಾಡ್ತೀನಿ? ಪಿ ಇನ್ನೂ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅದು ಸೆಂಟರಿಂದ ಆರ್ನಷ್ಟು ದೂರದಲ್ಲಿದೆ. ಓಕೆ, ಇಲ್ಲೂ ಅಷ್ಟೇ. ಈಗೇನು ಮಾಡಬೇಕು? ವಾಟ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಅಂತಂದರೆ, ಫಸ್ಟ್ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಚಾರ್ಜ್ ಅಟ್ ಪಿ. ದೆನ್ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಚಾರ್ಜ್ ಅಟ್ ಪಿ. ಆ್ಯಡ್ ದೆಮ್ ಅಷ್ಟೇ. ಓಕೆ, ಮೊದಲನೇದಾಗಿ ಮ್ಯಾಗ್ನಿಟ್ಯೂಡ್, ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ತೊಗೊಳ್ತಾ ಇದ್ದೀನಿ ನೋಡಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಡೈರೆಕ್ಷನ್ ಏನಾಗಿದೆಯಪ್ಪ ಅಂದರೆ ಮೈನಸ್ ಕ್ಯೂ ಡೈರೆಕ್ಷನ್ ಹೇಗಿದೆ? ಇನ್ವರ್ಡ್ಸ್ ಈ ರೀತಿ ಇದೆ. ಪ್ಲಸ್ ಕ್ಯೂಂದ ಏನಾಗಿದೆ? ಔಟ್ವರ್ಡ್ಸ್ ಹಿಂಗಿದೆ ನೋಡಿ. ಈ ಚಿತ್ರ ನೋಡಿ, ಒಂದು ಹಿಂಗಿದೆ, ಇನ್ನೊಂದು ಹಿಂಗಿದೆ.
ಹಾಗಾದರೆ ವಾಟ್ ಈಸ್ ದಿ ನೆಟ್ ಡೈರೆಕ್ಷನ್ ಅಥವಾ ವಾಟ್ ಈಸ್ ದಿ ರಿಸಲ್ಟೆಂಟ್ ಕಂಡುಹಿಡಿಬೇಕು ಅಂತಂದರೆ ಫಸ್ಟ್ ಪಿ ಯು ಸಿಗೆ ಹೋಗ್ಬೇಕು. ಮತ್ತೆ ನಾವೀಗ ಏನು ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ಮಾಡ್ಕೊಳ್ಬೇಕು ಅಥವಾ ರಿಸಾಲ್ವ್ ಮಾಡ್ಕೊಬೇಕು. ಈಗೇನು ಮಾಡ್ತೀವಿ, ರಿಸಾಲ್ವ್ ಮಾಡ್ಕೊಂಡು ತುಂಬ ಈಸಿ. ಓಕೆ, ಇದು ನೆಗೆಟಿವ್ ಚಾರ್ಜಿನ ಡೈರೆಕ್ಷನ್. ಇದನ್ನು ರಿಸಾಲ್ವ್ ಮಾಡಿದ್ರೆ ಇದೇನಾಗುತ್ತೆ, ಇದು ಇ ಕಾಸ್ ತೀಟ ಆಗುತ್ತೆ, ದಿಸ್ ಈಸ್ ಇ ಸೈನ್ ತೀಟ ಆಗುತ್ತೆ. ನೆಕ್ಸ್ಟು ಪ್ಲಸ್ ಚಾರ್ಜಿಂದ ನಾವು ಏನಾದರೂ ಈ ಡೈರೆಕ್ಷನಲ್ಲಿ ಇಲ್ಲಿದೆ, ಇದನ್ನು ರಿಸಾಲ್ವ್ ಮಾಡ್ಕೊಂಡ್ರೆ ಇದೇನಾಗುತ್ತೆ, ಇ ಕಾಸ್ ತೀಟ ಆಗುತ್ತೆ, ಇದು ಇ ಸೈನ್ ತೀಟ ಆಗುತ್ತೆ. ಈಗ ಇಲ್ಲಿ ಚಾರ್ಜ್ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಏನಾಗುತ್ತೆ, ಇ ಸೈನ್ ತೀಟ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಇ ಸೈನ್ ತೀಟ ಡ್ಯೂ ಟು ನೆಗೆಟಿವ್ ಚಾರ್ಜ್ ಎರಡು ಕ್ಯಾನ್ಸಲ್ ಆಗುತ್ತೆ, ಯಾಕೆ ಡೈರೆಕ್ಷನ್ ಆಪೋಸಿಟ್ ಇದೆ. ನೆಕ್ಸ್ಟ್ ಇವೆರಡು ಏನಾಗ್ತವೆ, ಆ್ಯಡ್ ಅಪ್ ಆಗ್ತವೆ. ಹಾಗಾಗಿ ಡೈರೆಕ್ಷನ್ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ. ಈಗಷ್ಟೇ ಮ್ಯಾಗ್ನಿಟ್ಯೂಡನ್ನು ಅಷ್ಟೇ ಬರ್ಕೊಳ್ತೀವಿ. ಓಕೆ, ಮ್ಯಾಗ್ನಿಟ್ಯೂಡ್ ಬರ್ಕೊಂಡೆ ಯಾವುದರಿಂದ, ಪ್ಲಸ್ ಕ್ಯೂ ಚಾರ್ಜಿಂದ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ 1/4πε0 Q/r². ಇಲ್ಲಿ r² ಅಂದರೆ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅನ್ನೋದನ್ನು ನೀವು ಪೈಥಾಗೊರಸ್ ಥಿಯರಮನ್ನು ಉಪಯೋಗಿಸ್ಬಿಟ್ಟು ಇದನ್ನು ಬರ್ಕೊಬೇಕಾಗುತ್ತೆ ಇದನ್ನು. ಓಕೆ, ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಚಾರ್ಜ್. ಓಕೆ, ಮೈನಸ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, 1/4πε0 Q/r². ಓಕೆ, 1/4πε0 Q/r² ಅಂದರೆ ಈ ಡಿಸ್ಟೆನ್ಸು. ಓಕೆ, ಎರಡನ್ನು ಬರ್ಕೊಂಡು ಎರಡನ್ನು ಏನು ಮಾಡಬೇಕೀಗ, ಕೂಡ್ರಿ. ಕೂಡೋಕ್ಕಿಂತ ಮುಂಚೆ ನೋಡಿ, ಸೈನ್ ತೀಟಾ ಕಾಂಪೊನೆಂಟ್ಸ್ ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ಕಾಸ್ ತೀಟಾ ಕಾಂಪೊನೆಂಟ್ಸ್ ಏನಾಗ್ತವೆ, ಆ್ಯಡಪ್ ಆಗ್ತವೆ. ಹಾಗಾಗಿ ರಿಸಲ್ಟೆಂಟ್ ಫೀಲ್ಡ್ ಏನಪ್ಪ ಅಂದರೆ ಇ ಈಸ್ ಈಕ್ವಲ್ ಟು ಕಾಸ್ ಕಾಂಪೊನೆಂಟ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಕಾಸ್ ಕಾಂಪೊನೆಂಟ್ ಆಫ್ ನೆಗೆಟಿವ್ ಚಾರ್ಜ್. ದೆನ್ ವಾಟ್ ಈಸ್ ದಿ ಡೈರೆಕ್ಷನ್ ಅಂದರೆ, ಡೈರೆಕ್ಷನ್ ನೋಡಿ ಈ ಕಡೆಗಿದೆ, ಹಿಂಗೆ ಅಂದರೆ ಯಾವ ಕಡೆಗೆ, ಈ ಪಿನ ಡೈರೆಕ್ಷನ್ ಏನಿದೆ, ಏನು ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ -Q ಇಂದ +Q ಕಡೆಗಿದೆ. ಇದಕ್ಕೆ ಆಪೋಸಿಟ್ ಆಗಿದೆ, ಹಾಗಾಗಿ ಮೈನಸ್ ಬಂತಷ್ಟೆ, ಈ ಮೈನಸ್. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ರಿ. ಓಕೆ, ಕಾಸ್ ತೀಟ ಏನು ಮಾಡೋದು, ಕಾಮನ್ ತಕ್ಕೊಂಡು ಈಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತೀವಿ. 1/4πε0 Q/r² + a² ಪ್ಲಸ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, 1/4πε0 Q/r² + a². ಎರಡು ಸೇಮ್ ಇದೆ, 1 + 1 = 2. ಓಕೆ, ದೇರ್ಫೋರ್ 1/4πε0 2Q ಆಯಿತು, ಇವೆರಡು ಕೂಡಿದ್ರೆ. ಓಕೆ, ಇಲ್ಲೇನು ಮಾಡೋದು, ಕಾಸ್ ತೀಟಾಕ್ಕೆ ಏನು ಮಾಡೋದು, ಒಂದು ಸಬ್ಸ್ಟಿಟ್ಯೂಷನನ್ನು ಮಾಡ್ಕೊಂಡಿದ್ದೆ ನೋಡಿ ಇಲ್ಲಿ ಕಾಸ್ ತೀಟಾಕ್ಕೆ. ಓಕೆ, ದಿಸ್ ಆ್ಯಂಗಲ್ ಇಸ್ ತೀಟಾ, ಇದನ್ನು ತೀಟಾ ಅಥವಾ ಇದನ್ನಾದರೂ ತೀಟಾ ಅಂದ್ಕೊಳ್ಳಿ. ತೀಟಾ ಅಂದ್ಕೊಂಡ್ರೆ ಇದಕ್ಕೆ ಕಾಸ್ ತೀಟಾ ಡಿಫೈನ್ ಮಾಡಿದ್ರೆ ನಿಮಗೊಂದು ಈ ಥರದೊಂದು ಬರುತ್ತೆ, ಎಕ್ಸ್ಪ್ರೆಷನ್ ಬರುತ್ತೆ. ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಈಗೇನು ಜಸ್ಟ್ ಸಿಂಪ್ಲಿಫಿಕೇಷನ್ ಅಷ್ಟೇ. ಇದನ್ನು ಒಳಗಡೆ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಒಂದು ಬರುತ್ತೆ. ನೆಕ್ಸ್ಟ್ ಇಲ್ಲಿ 2AQP ಕ್ಯಾಪ್, ಇದನ್ನು ಸ್ವಲ್ಪ ಶಾರ್ಟ್ ಮಾಡಿದ್ರೆ ಅಲ್ಲಿಗೆ P ಬರುತ್ತೆ. ದೇರ್ಫೋರ್ E ಈಸ್ ಈಕ್ವಲ್ ಟು 1/4πε0 P/r² + a² ಟು ದಿ ಪವರ್ ಆಫ್ 3/2. ನೋಡಿ, ಇವೆರಡನ್ನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3/2 ಬರುತ್ತೆ. ಅದು ನಿಮಗೆ ಗೊತ್ತಿದೆ ಸಿಂಪ್ಲಿಫೈ ಮಾಡೋದು. ಓಕೆ, ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಇದು ಎಕ್ಸಾಮಿಗೆ ಕೇಳ್ತಕ್ಕಂಥ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನಲ್ಲಿ ಇದೊಂದು. ಓಕೆ, ಇವೆರಡನ್ನು ಮಾತ್ರ ತಿಳ್ಕೊಂಡಿದ್ದೀವಿ ನಾವು, ಒಂದು ಆ್ಯಕ್ಸಿಸ್ ಮೇಲೆ, ಇನ್ನೊಂದು ಈಕ್ವಟೋರಿಯಲ್ ಲೈನ್ ಮೇಲೆ. ಹಾಗಾದ್ರೆ ಬೇರೆ ಕಡೆ ಉಂಟಾಗಲ್ವ, ಉಂಟಾಗುತ್ತೆ. ಸದ್ಯಕ್ಕೆ ನಮ್ಮ ಸಿಲೆಬಸ್ಸಲ್ಲಿರೋದು ಈ ಎರಡಿದೆ, ಎರಡನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೂರನೇದಾಗಿ, ಇದೇ ಡೈಪೋಲನ್ನು ನಾವೇನಾದರೂ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಹೌ ಇಟ್ ಬಿಹೇವ್ಸ್. ನೋಡಿ, ಚಿತ್ರ ಗಮನಿಸಿ. ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದೀವಿ. ಫೀಲ್ಡಲ್ಲಿ ಇಟ್ಟಾಗ ನೋಡಿ, -Q ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅದು ಈ ಡೈರೆಕ್ಷನಲ್ಲಿರುತ್ತೆ. ನೆಕ್ಸ್ಟು ಪ್ಲಸ್ ಚಾರ್ಜ್ ಮೇಲೂ ಕೂಡ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅದು ಈ ಡೈರೆಕ್ಷನಲ್ಲಿರುತ್ತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡಿನ ಮೇಲೆ ಡಿಪೆಂಡ್ ಆಗುತ್ತೆ ಡೈರೆಕ್ಷನ್ ಅದು. ಒಟ್ಟು ಎರಡೂ ಫೋರ್ಸ್ ಹೇಗಿರ್ತಾವಪ್ಪ ಅಂದರೆ ಆಪೋಸಿಟ್ಟು, ಆಪೋಸಿಟ್ಟು. ಯಾಕೆ ಈಕ್ವಲ್ಲು ಅಂತಂದರೆ ಎರಡು ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಈಕ್ವಲ್ಲು, ಹಾಗಾಗಿ ಏನಾಗುತ್ತೆ, ಫೋರ್ಸು ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂದ ತಕ್ಷಣ ಏನಾಯಿತು, ವಾಟ್ ಈಸ್ ದಿ ನೆಟ್ ಫೋರ್ಸ್ ಅಂದರೆ ನೆಟ್ ಫೋರ್ಸ್ ಈಸ್ 0. ಹಾಗಾಗಿ ಆ ಡೈಪೋಲು ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ, ಅಲ್ಲೇ ಇರುತ್ತೆ. ಬಟ್ ಹೌಎವರ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಟಾರ್ಕ್. ಏನಾಗುತ್ತೆ, ಇದು ಇಲ್ಲೂ ಇರಲ್ಲ, ಅಂದರೆ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ. ಆದರೆ ಏನಾಗುತ್ತೆ, ಇದು ರೊಟೇಟ್ ಆಗುತ್ತೆ. ರೊಟೇಷನ್ ಆಗೋದ್ರಿಂದ, ಅಲ್ಲಿ ರೊಟೇಷನ್ ಆಯಿತು ಅಂತಂದರೆ ಏನು, ಟಾರ್ಕ್ ಇದೆ ಅಂತ ಅರ್ಥ. ಅಂದರೆ ರೊಟೇಟ್ ಮಾಡೋ ಫೋರ್ಸ್ ಇದೆ ಅಂತ ಅರ್ಥ.
ಹಾಗಾದರೆ ರೊಟೇಟ್ ಮಾಡೋ ಫೋರ್ಸ್ ಎಷ್ಟಿದೆ ಅದನ್ನೇ ಟಾರ್ಕ್ ಅಂತ ಕರಿತೀವಿ. ಟಾರ್ಕ್ ಆನ್ ಎ ಡೈಪೋಲ್ ಈಸ್ ಗಿವನ್ ಬೈ ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ತೀಟಾ. ಇದ್ರದ್ದು ಡಿರೈವೇಷನ್ ಇದೆ, ಎಕ್ಸಾಮಿಗೆ ಏನಿದು ಕೇಳಲ್ಲ ಅನ್ನೋ ದೃಷ್ಟಿಯಿಂದ ನಾವು ಡಿರೈವೇಷನ್ನ ಸ್ಕಿಪ್ ಮಾಡಿದ್ದೀವಿ. ಡಿರೈವೇಷನ್ ಮಾಡೋದು ಇಷ್ಟು ಬರುತ್ತೆ, ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ತೀಟಾ. ವಾಟ್ ಈಸ್ ಪಿ ಅಂತಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಇ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್, ತೀಟಾ ಅಂತಂದರೆ ಆ್ಯಂಗಲ್ ಬಿಟ್ವೀನ್ ದಿಸ್ ಪಿ, ದಿ ಡೈರೆಕ್ಷನ್ ಆಫ್ ಪಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನು ತೀಟಾ ಅಂತ ಕರಿತೀವಿ. ಮತ್ತು ಈ ಟಾರ್ಕಿನ ಡೈರೆಕ್ಷನ್ ಹೇಗಿರುತ್ತಪ್ಪ ಅಂದರೆ ಇಟ್ ಈಸ್ ಆಲ್ವೇಸ್ ನಾರ್ಮಲ್ ಟು ದಿ ಪ್ಲೇನ್. ಏನು ಆ ಡೈಪೋಲ್ ಏನಿರ್ತದೆ, ಡೈಪೋಲ್ ಯಾವ ಪ್ಲೇನಲ್ಲಿರುತ್ತೋ ಆ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಇದು ನೆನ್ಪಿಟ್ಕೊಬೇಕು ಯಾವಾಗಲೂ ಅಷ್ಟೇ. ಇದು ಕ್ರಾಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರ ಡೈರೆಕ್ಷನ್ ಯಾವಾಗಲೂ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಇನ್ ವೆಕ್ಟರ್ ಫಾರಮ್ ನಾವು ಈ ರೀತಿ ಬರಿತೀವಿ, ಟೌ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಂತ ಬರಿತೀವಿ. ಓಕೆ, ಹಾಗಾದರೆ ಈ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ತಿರುಗುತ್ತೆ ಅಂತ ರೊಟೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಓಕೆ, ಅದಕ್ಕೆ ಸಂಬಂಧಪಟ್ಟೆ ಒಂದು 2 ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಯಾವಾಗ ತಿರುಗುತ್ತೆ ಅಥವಾ ಯಾವಾಗ ಮಿನಿಮಮ್ ತಿರುಗುತ್ತೆ ಅಥವಾ ತಿರುಗೋದೇ ಇಲ್ಲ. ಓಕೆ, ಯಾವಾಗ ಮ್ಯಾಕ್ಸಿಮಮ್ ಅನ್ನೋದು ಇದು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೈನ್ ತೀಟಾ ಅಂತ ಏನು ಹೇಳಿದ್ವಿ, ತೀಟಾ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಒಂದು ವೇಳೆ ಮೊದಲನೇ ಚಿತ್ರ ಇದೆಯಲ್ಲ ಆ ರೀತಿ ಇದ್ದರೆ ಹೇಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಆ್ಯಕ್ಸಿಸ್ ಹೀಗಿದೆ, ಅಂದರೆ ಅರ್ಥ ಎಲೆಕ್ಟ್ರಿಕ್ ಫೀಲ್ಡು ಹೇಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವುದಕ್ಕೆ ಅಂತಂದರೆ ಈ ಪಿ ಅಂತ ಏನಿದೆ -q2 + q, ಪಿ ಡೈರೆಕ್ಷನ್ ಇದೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ ಇದೆಯಲ್ಲ ಆ ಡೈರೆಕ್ಷನ್ಗೆ ಎಲೆಕ್ಟ್ರಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಆಗಿದೆ. ಇಫ್ ತೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಅಲ್ಲಿಗೆ ಸೈನ್ 90 ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. therefore ಟೌ ಇಸ್ ಈಕ್ವಲ್ ಟು ಪಿ ಇ, ದಿಸ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಟಾರ್ಕ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಡೈಪೋಲು ಎರಡೂ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಮ್ಯಾಕ್ಸಿಮಮ್ ಟರ್ನಿಂಗ್ ಫೋರ್ಸ್ ಇರುತ್ತೆ. ಎರಡನೇದಾಗಿ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಡೈಪೋಲು ಒಂದೇ ಡೈರೆಕ್ಷನಲ್ಲಿದ್ದರೆ ಅಥವಾ ಅವುಗಳ ನಡುವೆ ಇರತಕ್ಕಂಥ ಕೋನ 0 ಆಗಿದ್ದರೆ ಅಥವಾ ಅವೆರಡು ಪ್ಯಾರಲಲ್ ಆಗಿದ್ದರೆ ಅಲ್ಲಿ ವಾಟ್ ಈಸ್ ತೀಟಾ ಅಂದರೆ ತೀಟಾ ವ್ಯಾಲ್ಯೂ 0 ಆಗಿಬಿಡುತ್ತೆ. ಅಲ್ಲಿ ಸೈನ್ ತೀಟಾ ಏನಾಯಿತು, 0 ಆಗಿಬಿಡುತ್ತೆ. ಹಾಗಾಗಿ ಟೌ ವಿಲ್ ಬಿಕಮ್ 0. ಹಾಗಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರೊಟೇಷನಲ್ ಫೋರ್ಸ್ ಇರಲ್ಲ. ಜೊತೆಗೆ ಈಗಾಗಲೇ ಹೇಳಿದ್ದೀವಿ ಇದು ಇರಲ್ಲ, ಏನು ಟೋಟಲ್ ಫೋರ್ಸ್ ಆನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಅಂತ ಹೇಳಿದ್ನಲ್ಲ ನಾನು, ಅದು 0 ಆಗಿರುತ್ತೆ, ಟಾರ್ಕು 0 ಆಗಿರುತ್ತೆ. ಟೋಟಲ್ ಫೋರ್ಸು 0 ಆಯಿತು, ಟೋಟಲ್ ಟಾರ್ಕು 0 ಆಯಿತು. ಹಾಗಾಗಿ ಇದನ್ನೇನಂತ ಹೇಳ್ತೀವಿ, ಈಕ್ವಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಅದರಲ್ಲಿ ಇದನ್ನು ಸ್ಟೇಬಲ್ ಈಕ್ವಲಿಬ್ರಿಯಮ್ ಅಂತ ಕರಿತೀವಿ. ಓಕೆ, ಇನ್ನೂ ಒಂದು ಈಕ್ವಲಿಬ್ರಿಯಮಲ್ಲಿದೆ. ಹೇಗಪ್ಪ ಅಂದರೆ ನೋಡಿ, ಪ್ಯಾರಲಲ್ ಅಂದಾಗ ಈ ರೀತಿ ಇರ್ಬೋದು, ಆದರೆ ಇದಕ್ಕೆ ಆಪೋಸಿಟ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ನೋಡಿ ಹೀಗಿದೆ, ನೋಡಿ ಪಿ ಡೈರೆಕ್ಷನ್ ಎರಡು ಏನಾಯಿತು, ಆಪೋಸಿಟ್ ಇದೆ. ಆಪೋಸಿಟ್ ಇದ್ದಾಗ ತೀಟಾ ವ್ಯಾಲ್ಯೂ ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. 180 ಡಿಗ್ರಿ ಆದಾಗೂ ಏನಾಯಿತು, ಟಾರ್ಕ್ ಈಸ್ 0, ಟಾರ್ಕ್ 0 ಆಗುತ್ತೆ. ಆದರೆ ಇದು ಈಕ್ವಲಿಬ್ರಿಯಮ್ ಪೊಸಿಷನ್ ಅಲ್ಲ, ಸ್ಟೇಬಲ್ ಅಲ್ಲ. ಅಂದರೆ ನೀವು ಅದನ್ನು ಬಿಟ್ಟರೆ ಹಾಗೇ ಇರಲ್ಲ, ನೀವು ಬಿಟ್ಟ ತಕ್ಷಣ ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಅಂದರೆ ಅನ್ಸ್ಟೇಬಲ್ ಈಕ್ವಲಿಬ್ರಿಯಮಲ್ಲಿ ಇರ್ತದೆ. ಓಕೆ, ದೀಸ್ ಆರ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಟಾರ್ಕ್. ಓಕೆ, ಇಲ್ಲಿಂದವರೆಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.